ಅಂಗಡಿ ಇದೆ, ಗ್ರಂಥಿಗೆ ಅಂಗಡಿ ಇದೆ, ವ್ಯಾಪಾರ ಆಗ್ತಾ ಇಲ್ಲ, ಏನ್ ಮಾಡಬೇಕು ಗುರುಗಳೇ? ಓಕೆ, ಗ್ರಂಥಿಗೆ ಅಂಗಡಿ ನಿಜ ಹೇಳಬೇಕು ಅಂತಂದ್ರೆ ಇದು ಅತ್ಯದ್ಭುತವಾದ ಒಂದು ವ್ಯಾಪಾರ. ಅಥವಾ ಯು ಗಾಟ್ ಅ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್. ಹೇಗೆ ಪೊಸಿಷನ್ ಮಾಡ್ಕೋಬೇಕು ಅಂತ ನೀವು ಕಲಿಬೇಕು. ಒಬ್ಬರು ಐ ಥಿಂಕ್ ಹುಬ್ಳಿ ಧಾರವಾಡ ಅಥವಾ ನನಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲ, ಬೆಂಗಳೂರವರಾಗಿದ್ದಾರೆ ನನಗೆ ಗೊತ್ತಿಲ್ಲ. ಲಾಂಗ್ ಟೈಮ್ ಬ್ಯಾಕ್ ನನ್ನ ಪರ್ಸನಲ್ ಮೀಟಿಗೆ ಬಂದಿದ್ರು. ಪ್ರತಿ ತಿಂಗಳು ಇವರು ಗ್ರಂಥಿಗೆ ಅಂಗಡಿಯಿಂದ 5 ರಿಂದ 6 ಲಕ್ಷ ದುಡಿತಿದ್ದಾರೆ. ಆಮೇಲೆ ಇಬ್ಬರೇ ಇರೋದು ಏನು ಅವರ ಒಂದು ಗ್ರಂಥಿಗೆ ಅಂಗಡಿಯಲ್ಲಿ. ನಾನು ಹೇಳಿಕೊಟ್ಟಾಗ ಮಾಡಿದ್ದಾರೆ. ಸಮಥಿಂಗ್ ವೆರಿ ಯುನೀಕ್, ಸಮಥಿಂಗ್ ವೆರಿ ಡಿಫ್ರೆಂಟ್. ನಾನು ಸುಮ್ಮನೆ ನಿಮ್ಮನ್ನು ಕೇಳ್ತಿದ್ದೇನೆ. ಈಗ ಗ್ರಂಥಿಗೆ ಅಂಗಡಿ ಅಂತಂದ್ರೆ ಅಲ್ಲೆಲ್ಲ ದೇವರ ಸಾಮಾನುಗಳು, ಪೂಜೆ ಸಾಮಾನುಗಳು ಸಿಗುವಂಥದ್ದು. ನೀವು ನಿಮ್ಮ ಅಂಗಡಿ ಮುಂದೆ ರಂಗೋಲಿ ಹಾಕ್ತೀರಾ ನೋಡಿ, ಅದು ಒಂದು ದೈವಾಂಶ ಇರಬೇಕು. ಅಂದ್ರೆ ಅಲ್ಲಿ ಬಂದ್ರನೆ ಹೇಗಿರ್ಬೇಕು, ಒಂದು ದೇವಸ್ಥಾನಕ್ಕೆ ಹೋಗೋ ಒಂದು ಫೀಲ್ ಇರಬೇಕು. ನೀವು ದೇವರ ಒಂದು ಪೂಜೆ ಮಾಡಿ ನಿಜವಾಗ್ಲೂ ಅಂತರಾಳದಿಂದ ದೇವರ ರೀತಿ ಕಸ್ಟಮರ್ನ ನೋಡ್ತಿದ್ದೀರಾ. ಈಗ ಅವ್ರ ಕಸ್ಟಮರ್ ಯಾರೋ ಒಳಗಡೆ ಬಂದ್ರು ಅಂತಂದ್ರೆ ನಾವ್ ಹೇಗೆ ನೋಡ್ಬೇಕು, ಅವ್ರನ್ನ ಭಗವಂತನಾಗೆ ನೋಡ್ಬೇಕು. ಆಸ್ ಇಫ್ ಶಿವ ಬಂದ ಹಾಗೆ, ಪಾರ್ವತಿ ಬಂದ ಹಾಗೆ, ಲಕ್ಷ್ಮಿ ಬಂದ ಹಾಗೆ, ನಾರಾಯಣ ಬಂದ ಹಾಗೆ, ಹನುಮಂತ ಬಂದ ಹಾಗೆ, ರಾಘವೇಂದ್ರ ಸ್ವಾಮಿಗಳು, ಶಂಕರಾಚಾರ್ಯರು ಬಂದ ಹಾಗೆ ನಾವು ಅಂದುಕೊಂಡಾಗ ಭಕ್ತಿಯಿಂದ ಎದ್ದು ನಿಲ್ತೇವೆ, ಅಂತರಾಳದ ನಮಸ್ತೆ ಮಾಡ್ತೇವೆ. ವೆಲ್ಕಮ್ ಟು ಏನೋ ಯಾವ್ದೋ ಶಾಪ್, ನಿಮ್ ಶಾಪ್ ಹೆಸರು ಗ್ರಂಥಿಗೆ ಅಂಗಡಿ ಯಾವ್ದಿದೆಯೋ ಆ ಶಾಪ್ಗೆ ಗ್ರೀಟ್ ಮಾಡ್ತೀರಾ. ಇಸ್ ಇಟ್ ವೆರಿ ನೀಟ್? ಯಾಕಂದ್ರೆ ಭಗವಂತ ಬರೋದಲ್ವ ನಮ್ಮ ಶಾಪ್ಗೆ. ನಿಮ್ಮ ಶಾಪ್ ಎಷ್ಟು ನೀಟಾಗಿದೆ, ಎಲ್ಲವೂ ಆರ್ಡರ್ ಅಲ್ಲಿ ಇದೆಯಾ. ಈಗ ಫಾರ್ ಎಕ್ಸಾಂಪಲ್, ಈಗ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ, ಸತ್ಯನಾರಾಯಣ ಪೂಜೆಗೆ ಯಾವೆಲ್ಲ ಐಟಮ್ಸ್ ಬೇಕು ಅಂತ ಗೊತ್ತಿರೋದಿಲ್ಲ. ಅತಿ ಮುಖ್ಯವಾಗಿ ಯಥೇಚ್ಛವಾಗಿ ಪೂಜೆಗಳನ್ನೋದು ಮಾಡೋದೇ ಆದ್ರೆ ಹೆಚ್ಚು ಈ ರೀತಿ ಪೂಜೆಗಳಿರುತ್ತೆ. ಈಗ ನೀವು ನಿಮ್ಮ ಗ್ರಂಥಿಗೆ ಅಂಗಡಿಯಲ್ಲಿ ಸತ್ಯನಾರಾಯಣ ಪೂಜೆಗೆ ಬೇಕಾಗಿರುವ ಪೂಜಾ ಸಾಮಗ್ರಿಗಳು ಅಂತಂತೇಳಿ ಒಂದು ದೊಡ್ಡ ಶೀಟ್, ಒಂದು ಎಲ್ಲ ಬರೆದು ಪಟ್ಟಿ ಮಾಡಿ ಅಲ್ಲೆಲ್ಲೋ ಅಂಟಿಸಿ ಅಲ್ಲೆಲ್ಲ ವಸ್ತುಗಳು ಇಟ್ಟಿದ್ರೆ, ಈಗ ಯಾರು ಗೊತ್ತಿಲ್ದಿರೋರು ಬಂದ್ರು ಅನ್ಕೊಳ್ಳಿ, ಸುಮ್ಮನೆ ಬಂದು ಒಂದು ದೊಡ್ಡ ಒಂದು ದೊಡ್ಡ ಬಾಸ್ಕೆಟ್ ಅಲ್ಲಿ ಎಲ್ಲ ತೆಗೆದುಕೊಂಡು ಹೋಗ್ತಿರ್ಬೋದು. ಯಾವ ಗ್ರಂಥಿಗೆ ಅಂಗಡಿಯಲ್ಲೂ ನಾನು ನೋಡ್ಲಿಲ್ಲ ಇಂಥದ್ದು. ಅಥವಾ ಶಿವನ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು, ಮಹಾವಿಷ್ಣುವಿನ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು, ಲಕ್ಷ್ಮಿಗೆ ಇಷ್ಟವಾಗುವ ಸಾಮಗ್ರಿಗಳು ಅಂತ ಏನಾದ್ರು ಇಟ್ಟಿದ್ದೀರಾ? ಯಾರೇನು ಇಡೋದೇ ಇಲ್ಲ. ಸುಮ್ಮನೆ ತರಕಾರಿ ಮಾರಿದಾಗೋ ಅಥವಾ ಯಾವುದೋ ಒಂದು ದಿನಸಿ ಮಾರಿದಾಗೋ ಇಟ್ಟಿರ್ತಾರೆ. ಸಿ ಇಫ್ ಯು ಒನ್ ಮೋರ್ ಥಿಂಗ್, ಈಗ ಹಳೆ ಕಾಲದಲ್ಲಿ ಇದ್ದಂಗೆ ಇರಬಾರ್ದು. ಕಸ್ಟಮರ್ ಒಳಗಡೆ ಬಂದು ಆಚೆಗೆ ಹೋಗೋ ರೀತಿ ಇರಬೇಕು. ಅವರೇ ಒಂದು ಬಾಸ್ಕೆಟ್, ನೀವು ಬಂದ ತಕ್ಷಣ ಒಂದು ಬಾಸ್ಕೆಟ್ ಕೊಡಬೇಕು. ಕೊಟ್ಟಾದ್ಮೇಲೆ ಒಳಗಡೆ ಅವರೇ ಹೋಗಿ ಎಲ್ಲವನ್ನು ನೋಡ್ಕೊಂಡು ಬಂದು ಏನ್ ಬೇಕೋ ಅದು ತೆಗೆದುಕೊಳ್ಳೋಂಗಿರ್ಬೇಕು. ನೀವು ಆ ರೀತಿ ಫೆಸಿಲಿಟಿ ಮಾಡಿದ್ದೀರಾ? ಸೊ ಹಳೆಯ ಕಾಲದ ರೀತಿ ಅವರೇ ಬಂದು ನಿಂತ್ಕೊಂಡು ನನಗೊಂದು ಸಾಮಾನು ಕೊಡಿ ಅಥವಾ ಕುಂಕುಮ ಕೊಡಿ, ಅರಿಶಿನ ಕೊಡಿ ಅಂತ ಕೇಳೋಂಗಿರಬಾರ್ದು. ಅವರೇ ತೆಗೆದುಕೊಳ್ಳೋ ರೀತಿ ನಾವು ಫೆಸಿಲಿಟೇಟ್ ಮಾಡಿದ್ರೆ ಆಗ ಖಂಡಿತವಾಗಿ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಇದ್ರ ಬಗ್ಗೆ ಹೆಚ್ಚು ನಾನು ಸ್ಪೆಷಲ್ ಕಾರ್ಯಾಗಾರದಲ್ಲಿ ಹೇಳಿಕೊಡ್ತೇನೆ. ನಿಜ ಹೇಳ್ತಿದ್ದೇನೆ, ನೀವು ಒಂದ್ ವೇಳೆ ಬಿಸ್ನೆಸ್ ಅಲ್ಲಿ ಸೋಲು ಕಾಣ್ತಿದ್ರೆ ಅಥವಾ ವ್ಯಾಪಾರ ಆಗ್ತಿಲ್ಲ ಅಂತಂದ್ರೆ ಅದು ವ್ಯಾಪಾರದ ಸಮಸ್ಯೆ ಅಲ್ಲ, ನಮ್ಮ ಸಮಸ್ಯೆ ಆಗಿರುತ್ತೆ. ಗೊತ್ತಿರಲಿ, ನಾವು ಕರೆಕ್ಟ್ ಮಾಡ್ಕೊಳ್ಬೇಕು, ನಾವು ಕಲಿಬೇಕು. ಇಲ್ಲಿ ಸ್ಪೆಷಲ್ ವರ್ಕ್ಶಾಪ್ಗೆ ಬರೋರೆಲ್ಲ ಸ್ವಲ್ಪ ಹೆಚ್ಚು ಸಕ್ಸಸ್ ಆದವ್ರು ಬರ್ತಾರೆ. ಎಲ್ಲ ವ್ಯಾಪಾರಸ್ಥರು, ತುಂಬಾ ತಿಳಿದವರು, ಜ್ಞಾನಿಗಳು ಬರ್ತಾರೆ. ತುಂಬಾ ಅವರ ಅದ್ಭುತಗಳನ್ನ ಶೇರ್ ಮಾಡ್ಕೊಳ್ತಾರೆ ನಮ್ಮ ಜೊತೆ. ಆಗ ನಮ್ಗೆ ಗೊತ್ತಾಗುತ್ತೆ ನಾವೇನ್ ತಿದ್ಕೊಳ್ಬೇಕು ಅಂತಂತ ಹೇಳಿ.